ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಪಾಪುಗೆ ಹೊಸ ಜೀಪ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ತುಂಬ ಹಠ ಮಾಡ್ತಿದ್ಲು. ಪಾಪು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಪಕ್ಕದ ಮನೆ ಹುಡುಗ ತಗೊಬಂದಾಗೆಲ್ಲ ಅಳ್ತಾ ಇದ್ಲು. ಆಗಿದ್ದಾಗಲಿ ಅತ್ತಾಗ ಅವಳಿಗೊಂದು ಕೊಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಕೊಡಿಸ್ಲೇಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೈಸೂರಲ್ಲಿರೋಂಥ ಬೋಗಾದಿ RR ಸೈಕಲ್ ರೈಡಿಂಗ್ಗೆ ಹೋಗ್ತಾ ಇರೋದು. ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ವಿ, ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಆ ಡ್ರೆಸ್ಗೆ ಹೋಗ್ತಾ ಇದ್ದೀವಿ. ಬಟ್ ನಾವು ಬೇಗನೆ ಹೋಗ್ಬೇಕಾಗಿತ್ತು. ಏನಕ್ಕಂದರೆ ಸಂಕ್ರಾಂತಿಗೆ ಆಫರ್ ಇತ್ತು, 70% ಆಫರ್ ಏನೋ ಬಿಟ್ಟಿದ್ರು. ಬಟ್ ಆವಾಗ ನಾವು ರೀಲ್ಸ್ನ ನೋಡಿರಲಿಲ್ಲ, ಅದನ್ನು ಇನ್ಸ್ಟಾಗ್ರಾಮಲ್ಲಿ. ಅವಾಗ ನೋಡಿದರೆ ಯೂಸ್ ಆಗ್ತಿತ್ತೋ ಏನೋ. ತುಂಬ ಜನ ಏನಾದರೂ ಈ ಥರ ಟಾಯ್ಸ್ ತೊಗೊಬೇಕು ಅಂತ ಇದ್ದರೆ, ಟಾಯ್ ಕಾರೆಲ್ಲ ತೊಗೋಬೇಕು ಅಂತಿದ್ದರೆ ಆಫರ್ ಬಿಟ್ಟಾಗ ತೊಗೊಳ್ಳಿ. ಏನಕ್ಕಂದರೆ ಅಮೌಂಟ್ ತುಂಬ ಕಮ್ಮಿ ಇರುತ್ತೆ. ಆಫರ್ ಬಿಟ್ಟಾಗ ತೊಗೊಂಡ್ರೆ ನಮಗೆ ಯೂಸು. ನಮಗೆ ತುಂಬ ಅಮೌಂಟ್ ಜಾಸ್ತಿನೇ ಬೀಳ್ತಿದ್ದು. ನೋಡಿ, ಇಲ್ಲಿ ಬೋಗಾದಿಲಿ ಸಿಗ್ನಲ್ ಸರ್ಕಲ್ ಇದೆಯಲ್ಲ, ಅಲ್ಲಿ ರೈಟ್ ಸೈಡ್ ಹೋದರೆ ವಾಕಬಲ್ ಡಿಸ್ಟೆನ್ಸಲ್ಲೇ RR ಸೈಕಲ್ ರೈಡಿಂಗ್ ಇದೆ, ಹೋಗಿ ತೊಗೊಬೋದು. ಬಟ್ ಏನಂದರೆ ನಮ್ಗೆ ಅಮೌಂಟ್ ಜಾಸ್ತಿನೇ ಬೀಳ್ತು. ಆಫರ್ ಇದ್ದಾಗ ನಾವು ಹೋಗ್ಬೇಕಾಗಿತ್ತು. 15th ಆಫರ್ ಇತ್ತು. ಬಟ್ ನಾವು ಅದಾದಮೇಲೆ ಆ ಒಂದು ರೀಲ್ನ ನೋಡಿದ್ವಿ. ಮೈಸೂರಲ್ಲಿ ಎಲ್ಲಿದೆ ಅಂತ ಸರ್ಚ್ ಮಾಡ್ತಾಯಿದ್ವಿ. ಆವಾಗ ರೀಲ್ ನೋಡಿ ಹೋಗಿದ್ದು ಅಲ್ಲಿಗೆ. ನಾವು ಅವ್ರನ್ನ ಕೇಳಿದ್ವಿ, ಆಫರ್ ಇತ್ತು ಅಂತ. 15 ತನಕ ಆಫರ್ ಅಷ್ಟೇ, ಕ್ಲೋಸ್ ಆಯಿತು. ಇವಾಗ ನಾರ್ಮಲ್ ರೇಟ್ ಏನಿದೆ ಅದಕ್ಕೆ ತೊಗೊಂಡೋಗ್ಬೇಕು ನೀವು ಅಂದರು. ನಮಗೆ ಅವರು 12,000 ಏನೋ ಹೇಳಿದ್ರು. ಫೈನಲ್ ಆಗಿ ಡಿಸ್ಕೌಂಟ್ ಎಲ್ಲ ಮಾಡಿ 9,500ಕ್ಕೆ 9.5Kಗೆ ನಮಗೆ ಮಾಡಿಕೊಟ್ರು. ಇನ್ನೂ ತುಂಬ ಕಮ್ಮಿ ಮಾಡೋಣ ಅಂತ ಕೇಳಿದ್ವಿ. 8Kನೋ ಕೇಳಿದ್ವಿ ನಾವು, 8Kಗೆ. ಬಟ್ ಅವ್ರು ಕೊಡಲಿಲ್ಲ. ತುಂಬ ಡಿಸ್ಕಷನ್ ಮಾಡಿದ್ವಿ ತುಂಬ ಹೊತ್ತು. ಅವರು ಇಲ್ಲ, ಆಗಲ್ಲ, ಅಷ್ಟು ಕಮ್ಮಿಗೆಲ್ಲ ಸಿಗಲ್ಲ, ಆಫರ್ ಇದ್ದಾಗ ಬಂದಿದ್ದರೆ ಕೊಡ್ಬೋದಾಗಿತ್ತು, ಇವಾಗ ಕಮ್ಮಿ ಕೊಡೋಕ್ಕಾಗಲ್ಲ ಅಂತಂದರು. ಯಾರೇ ಮಕ್ಕಳಿಗೆ ಟಾಯ್ ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿರೋರು ಆಫರ್ ಬಿಟ್ಟಾಗ ಹೋಗಿ ತೊಗೊಳ್ಳಿ, ತುಂಬ ಕಮ್ಮಿಗೆ ಸಿಗುತ್ತೆ. ಇಲ್ಲಾಂದರೆ ಈ ರೀತಿ ನಮ್ಮ ಥರ ಜಾಸ್ತಿ ಅಮೌಂಟ್ ಕೊಟ್ಟು ತೊಗೋಬೇಕಾಗುತ್ತೆ. ತುಂಬ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಬಟ್ ಏನಂದರೆ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಲ್ಲ, ಜಾಸ್ತಿ ಕಮ್ಮಿ ಮಾಡಲ್ಲ. ಅವ್ರು ಏನು ರೇಟಿಗೆ ಹೇಳ್ತಾರೆ ಅದೇ ರೇಟಿಗೆ ತೊಗೊಂಬರ್ಬೇಕು. ಜಾಸ್ತಿ ಬಾರ್ಗಿಂಗ್ ಮಾಡೋಕ್ಕೆ ಕೊಡಲ್ಲ ಅವರು. ಫೈನಲಿ ಪಾಪುಗೆ ಈ ಒಂದು ರೆಡ್ ಕಾರ್ನ ತೊಗೊಂಡ್ವಿ. ನಮ್ಮ ಅಪ್ಪ ಆಲ್ರೆಡಿ ಬಂದು ಇದೊಂದು ರೆಡ್ ಕಾರ್ನ ನೋಡಿ ಇಷ್ಟಪಟ್ಟಿದ್ರು. ಇದನ್ನೇ ತೊಗೊಳ್ಳೋಣ, ನನ್ನ ಮಗಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾಳೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರು. ರೇಟೆಲ್ಲ ಮಾತಾಡಿದರು. ನಾವು ತುಂಬ ನೋಡಿದ್ವಿ. ಕೊನೆಗೂ ನಮಗೂ ಅದೇ ಇಷ್ಟ ಆಯಿತು. ಕೊನೆಗೆ ಅದನ್ನೇ ಫಿಕ್ಸ್ ಮಾಡಿಕೊಂಡು ರೇಟ್ ಮಾತಾಡ್ಕೊಂಡ್ವಿ. ಬಟ್ ಮೈಸೂರಿಂದ ನಾವು HD ಕೋಟೆಗೆ ಬಸ್ಸಲ್ಲಿ ಬಂದಿರೋದ್ರಿಂದ, ಅಂದರೆ ಕೋಟೆಯಿಂದ ಮೈಸೂರಿಗೆ ಬಸ್ಸಲ್ಲಿ ಹೋಗಿರೋದ್ರಿಂದ, ಆ ಕಡೆಯಿಂದ ನಾವು ಏನಾದರೂ ಬಾಡಿಗೆಗೆ ಆಟೋದಲ್ಲಿ ತೊಗೊಂಬರ್ಬೇಕಾಗಿತ್ತು. ಇಲ್ಲ ನೆಕ್ಸ್ಟ್ ಡೇ ಬೈಕಲ್ಲಿ ತೊಗೊಂಬರ್ತೀನಿ ನಾನು ಅಂತ ಹೇಳಿದರು. ಬಟ್ ಮತ್ತೆ ಬೆಳಗ್ಗೆ ಬರಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕೆಲ್ಲ ಮಾಡಿಸಿ ಮತ್ತೆ ಬೆಳಗ್ಗೆ ಬರಬೇಕಲ್ಲ ಅಂತ, ಬೇಡ ಆಗಿದ್ದಾಗಲಿ ಇವಾಗಲೇ ತೊಗೊಂಡು ಹೋಗ್ಬಿಡೋಣ ಅಂತ ಆಟೋ ಎಲ್ಲ ಕೇಳಿ 1,100 ರೂಪಾಯಿ ಆಟೋ ಬಾಡಿಗೆ ಚಾರ್ಜ್ ಆಯಿತು ನಮಗೆ. ಮೈಸೂರಿಂದ HD ಕೋಟೆಗೆ ಬಾಡಿಗೆ ಚಾರ್ಜ್ ಅಷ್ಟಾಯಿತು. ಟೋಟಲ್ ಎಲ್ಲ ಸೇರಿ ಒಟ್ಟಿನಲ್ಲಿ ನಮಗೆ 12,000 ಬೀಳುತ್ತೆ. ಬಟ್ ಈ ಬಾಡಿಗೆ ಎಲ್ಲ ಸೇರಿ ಅದನ್ನೆಲ್ಲ ಕಳೆದ್ರೆ ಬರೀ ಇದು ಆಟೋ ಇದ್ರದ್ದು ಕಾರ್ ಮಾತ್ರ, ಜೀಪ್ದು ಅಷ್ಟೇ ಅಂದರೆ 9,500 ಬೀಳ್ತು ನಮಗೆ. ಎಲ್ಲ ಟೋಟಲ್ ಒಟ್ಟಿನಲ್ಲಿ 12,000 ಆಗಿದೆ. ಇವಾಗ ರೆಡಿ ಮಾಡ್ತಾ ಇದ್ದಾರೆ, ಅಂದರೆ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ, ಗಾಡಿಗೆ ಕಟ್ತಾ ಇದ್ದಾರೆ. ಇವಾಗ ತೊಗೊಂಡು ಹೋಗಬೇಕು. ಅಪ್ಪ ಹಂಗೇ ಊರಿಗೆ ವಾಪಸ್ ಹೋದರು, ಮನೆ ಹತ್ರ ಯಾರೂ ಇಲ್ಲ ಅಂತ, ಅಮ್ಮ ಒಂದೇ ಇರೋದು ಅಂತ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಆಟೋದವ್ರ ಜೊತೆ ಮಾತಾಡಿಕೊಂಡು ಬರ್ತಾಯಿದ್ರು. ನಾನು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 7 ಗಂಟೆ 7:30 ಆಗಿತ್ತು. ಬಂದ ತಕ್ಷಣ ಅವರು ವಾಪಸ್ ಆಟೋದವ್ರ ಜೊತೆನೇ ಹೋದರು. ಬೈಕ್ ಕೋಟೆಲೇ ಬಿಟ್ಟಿರೋದ್ರಿಂದ ಬೈಕ್ ತೊಗೊಂಬರ್ತೀನಿ ಅಂತ ಆಟೋದಲ್ಲಿ ವಾಪಸ್ ಹೋದರು. ಗಾಡಿನ ಇಳಿಸ್ಬಿಟ್ಟು ನಮ್ಮ ಮಾವ ಮತ್ತು ನಮ್ಮ ಅತ್ತೆ ನಾವೆಲ್ಲ ಗಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಗಾಡಿ ಪೂಜೆ ಮಾಡ್ತಾಯಿದ್ದೀವಿ. ಬರೋ ರೋಡಲ್ಲಿ ಫುಲ್ ಎಲ್ಲರೂ ಗಾಡಿನೇ ನೋಡ್ತಾಯಿದ್ರು. ಚಿಕ್ಕ ಮಕ್ಕಳು ಎಲ್ಲ ಸ್ಕೂಲ್ ಬಿಡೋ ಟೈಮಲ್ಲಿ ನಾವು ಮೈಸೂರಿಂದ ಬರ್ತಾಯಿದ್ವಿ. ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ನೋಡ್ತಾಯಿದ್ರು. ಕಾರು ಅಂತ ಕಿರ್ಚ್ಕೊತಾಯಿದ್ರು. ತುಂಬ ಖುಷಿ ಪಡ್ತಾಯಿದ್ರು ತುಂಬ ಜನ ನೋಡಿ. ಎಲ್ಲರೂ ಮೇಲೆ ನೋಡ್ತಾಯಿದ್ರು, ಏನು ಕಾರ್ ತೊಗೊಂಡು ಹೋಗ್ತಿದ್ದಾರೆ ಅಂತ ತುಂಬ ಜನ ನೋಡಿದ್ರು. ಮತ್ತು ಇಲ್ಲೂ ಊರಲ್ಲೂ ಅಷ್ಟೇ ಎಲ್ಲ ತುಂಬ ಜನ ನೋಡಿ ಕಣ್ಬಿದ್ದಿತ್ತು. ಅದಕ್ಕೆ ನಮ್ಮ ಮಾವ ನಮ್ಮ ಅತ್ತೆಯವರೆಲ್ಲ ದೃಷ್ಟಿ ತೆಗ್ದುಬಿಡೋಣ, ಯಾಕೆ ಬೇಕು, ಆಮೇಲೆ ಬಿದ್ದುಬಿಟ್ರೆ ಏನು ಮಾಡೋದು ಅವಳು ಅಂದರು. ಯಾವುದೇ ಹೊಸ ವಸ್ತುನ ಮನೆಗೆ ತಗೊಬಂದ್ರೂ ನಾರ್ಮಲಾಗಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ. ಹಳ್ಳಿ ಕಡೆ, ಸಿಟಿಲೂ ಮಾಡ್ತಾರೆ. ಬಟ್ ಹಳ್ಳಿ ಕಡೆ ತುಂಬ ಜಾಸ್ತಿ ಇದನ್ನೆಲ್ಲ ನಂಬ್ತಾರೆ, ಪೂಜೆ ಎಲ್ಲ. ಫಸ್ಟ್ ಟೈಮ್ ಏನಾದರೂ ವಸ್ತುಗಳನ್ನ ಮನೆಗೆ ತಂದರೆ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ಜಾಸ್ತಿ ನಂಬ್ತಾರೆ. ಅದರಿಂದ ನಮ್ಮ ಮಾವ ನಿಂಬೆಹಣ್ಣೆಲ್ಲ ಕಟ್ತಾಯಿದ್ರು. ಈಗ ದೊಡ್ಡ ಗಾಡಿಗಳಿಗೆ ಹೆಂಗೆ ಪೂಜೆ ಮಾಡ್ತಾರೆ ಹಂಗೇ ಇವಳು ಕಾರ್ಗೂ ಪೂಜೆ ಮಾಡ್ತಾಯಿದ್ರು. ಅವಳ ಜೊತೆ ಪೂಜೆ ಮಾಡಿಸೋಣ ಅವಳ ಕೈಲಿ ಅಂತ ಅಂದ್ಬಿಟ್ಟು ನಾನು ಗಂಧ ಕಡ್ಡಿಗೆಲ್ಲ ಹಚ್ತಾ ಇದ್ದೆ. ಅವಳು ಎಷ್ಟೊತ್ತು ಕೂರಿಸ್ತಾರೆ ಅಂತ ಕಾಯ್ತಾ ಇದ್ಲು. ಅಲ್ಲೇ ತಗೊಳ್ಳುವಾಗಲೇ ಅದರೊಳಗಡೆ ಕೂತ್ಕೊಂಡು ಇಳಿಸೋಕ್ಕೋದ್ರೆ ಇಳಿತಾನೇ ಇರಲಿಲ್ಲ.
ಗಾಡಿ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ನಮ್ಮ ಮಾವ ಇದನ್ನು ನಿಂಬೆಹಣ್ಣೆಲ್ಲ ಕಟ್ಕೊಟ್ರಿ. ಅವಾಗ ಅವಳ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಪೂಜೆ ಮಾಡಿಸ್ಬಿಟ್ಟು ಅವಳನ್ನ ಕೂರಿಸ್ಬಿಟ್ಟು ಒಂದು ರೌಂಡ್ ಓಡಾಡಿಸಿದೆ. ಅವ್ರ ಅಪ್ಪ ಬರೋಷ್ಟರಲ್ಲಿ ಅವ್ರ ಅಪ್ಪ ಫಸ್ಟು ಕೂರಿಸು ಅವಳನ್ನ, ವಿಡಿಯೋ ಮಾಡಿ ಕಳಿಸು ಅಂತ ಇದ್ರು. ಅದಕ್ಕೆ ಬಂದ ತಕ್ಷಣನೇ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ವಿ. ಅವಳ ಕೈಲಿ ಪೂಜೆ ಮಾಡಿಸ್ದೆ. ಫೈನಲಿ ಅವಳಿಗೂ ತಗೊಟ್ಬಿಟ್ವಿ ಕಾರ್ನ, ಅಂದರೆ ಜೀಪ್ನ. ಹೆಂಗಿದ್ರು ದೊಡ್ಡವಳಾಗ್ತಾ ತೊಗೊಳ್ಲೇಬೇಕಲ್ವ, ಇದ್ರೆ ಏನಾಗಲ್ಲ, ಬೇಗನೆ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಟ್ಟಿದ್ದೀವಿ. ಹೆಂಗೋ ಆಟ ಆಡ್ಕೊಂಡಿರಲಿ ಅಂತ. ಅವಳಿಗೆ ಇಲ್ಲಿ ಯಾರು ಫ್ರೆಂಡ್ಸ್ಗಳೆಲ್ಲ ಚಿಕ್ಕ ಮಕ್ಳು ಕಮ್ಮಿ, ಇಲ್ಲಿ ಅವಳಿಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ತೊಗೊಟ್ಟಿದ್ದೀವಿ. ಒಟ್ಟಿನಲ್ಲಿ ಯಾರೇ ತೊಗೊಳ್ಳೋದಾದ್ರೂ ಟಾಯ್ ಕಾರ್ನ ತೊಗೊಬೇಕು. ಏನೇ ಬೈಕ್ ಏನೇ ತೊಗೊಬೇಕು ಅಂದರೂ ಆಫರ್ ನೋಡಿಕೊಂಡು ಹೋಗಿ ತಗೊಳ್ಳಿ ಅಂತ ಕೇಳ್ಕೊತೀನಿ. ಅಲ್ಲಿ ಬೋಗಾದಿಲಿ RR ಸೈಕಲ್ ರೈಡಿಂಗಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಯಾರಾದರೂ ತೊಗೊಳ್ಳೋರಿದ್ದರೆ. ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಅವಳನ್ನ ಕೂರಿಸಿ ಒಂದು ರೌಂಡ್ ಓಡಿಸೋಣ ಅಂತ ಓಡಿಸ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ. ಅವಳಿಗೆ ಹೋಗಿ ಕಾರ್ ತೊಗೊಂಬರೋದನ್ನೇ ಒಂದು ವ್ಲಾಗಾಗಿ ಮಾಡಿದ್ದೀನಿ, ಚಿಕ್ಕ ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ಏನಾದರೂ ನಂಬರ್ ಏನಾದರೂ ಬೇಕು ಅಂದರೆ ನಾನು ನಂಬರ್ ಕೊಡ್ತೀನಿ, ಅಡ್ರೆಸ್ ಎಲ್ಲ ಹೇಳ್ತೀನಿ. ಈ ಒಂದು ವ್ಲಾಗ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ಪೂರ್ತಿ ವಿಡಿಯೋನ ನೋಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಯ್ ಮೇಡಮ್.